ಡ್ಯಾನ್ಸ್ ಟು ಡ್ಯಾನ್ಸ್ ನ ಈ ಸೀಸನ್ ನಲ್ಲಿ ಕುಣಿಲಿಕ್ಕೆ ಸದ್ಯಕ್ಕೆ ರೆಡಿಯಾಗಿರೋ ಟೀಮ್ ಅದೇ ಗೋವಿಂದದಾಸ್ ಕಾಲೇಜ್ ಫ್ರಮ್ ಸುರತ್ಕಲ್. You're my love. ಮೈ ಗಾಡ್, ನಾವೇನೋ ಅಲ್ಲೋಗಿ ಕಾಯ್ತಾ ಇದ್ರೆ ನಮ್ ಗೋವಿಂದಾಸ್ ಕಾಲೇಜ್ ಇಲ್ಲಿದೆ, ನಿಂತ್ಕೊಳ್ಳಿ. ಓಕೆ ಓಕೆ, ಯಾಕೆ ಬಬ್ಬೆ ಹಾಕಿದ್ರಿ? ಜಿಡಿಸಿ ಕಾಲೇಜ್ ಅಲ್ಲ ನಾವೆಲ್ಲ, ಹಾಗೆ ನೀವು ಬರೋವಾಗ್ಲೇ ಸೌಂಡ್ ಎಲ್ಲ ಎಫೆಕ್ಟ್ಸ್ ಎಲ್ಲ ಹಾಕೊಂಡ್ಬರ್ತೀರಲ್ಲ? ಹೌದು. ಓಕೆ, ಸ್ವಲ್ಪ ಹಿಂದೆ ಹೋಗಿ. ಎಸ್, ಅಲ್ಲ ನಿಮ್ ಕಾಲೇಜಲ್ಲಿ ಇಷ್ಟೇ ಜನ ಇರೋದಾ ಇನ್ನೂ ಇದಾರ? ಸ್ವಲ್ಪ ತುಂಬಾ ಜನ ಇದ್ದಾರೆ. ಟೋಟಲ್ ಎಷ್ಟು ಜನ ಇದ್ದೀರಾ ಟೀಮಲ್ಲಿ? 23. ಸೊ ಯಾಕೆ 23? ಎಲ್ರಿಗೆ ಆಸೆ ಇದೆ ಅಂತ ಡ್ಯಾನ್ಸ್ ಮಾಡ್ದಾಗ ಕರ್ಕೊಂಡ್ ಬಂದ್ರೆ, ಇಲ್ಲ ಇದು ಬೇಕಿತ್ತ 23 ಜನ? ಎಲ್ಲ ಡಿಸರ್ವಿಂಗ್ ಇದ್ರು ಸರ್, ಯಾರನ್ನ ಬಿಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಅದಕ್ಕೆ ಎಲ್ಲರನ್ನ ಆಗ್ತಾ ಹೋದೆ. ಒಂದು ಆಯ್ತು ಸರ್, ಒಂದು ಲೆಕ್ಕಕ್ಕೊಂದು ಆಗಿದೆ. ಈಗ ಎಲ್ಲ ಪರ್ಫಾರ್ಮೆನ್ಸ್ ನಾವು ಮಾಡ್ತೇವೆ, ನಮ್ಮ ಕಷ್ಟಪಟ್ಟ ಲೆಕ್ಕದಲ್ಲಿ ನಾವು ಸೆಲೆಕ್ಟ್ ಆಗ್ತೇವೆ, ನಮ್ಗೆ ಆಗ್ತಾ ಉಂಟು. ಸೊ ಸೆಲೆಕ್ಟ್ ಆಗಿ ಇಲ್ಲೇ ಹೋಗಿ ಪರವಾಗಿಲ್ಲ, ಟೈಮ್ ಒಂದು ಬೇಡ ನಿಮಗೆ, ಲಾಸ್ಟ್ ಟೈಮ್ ಸಾಕಾಗಿದೆ ಅಲ್ಲ? ಓಕೆ, ಏನು ಹೇಳಿದ್ರಿ ನಿಮ್ಮ ಹೆಸರು? ಪರೇಶ್. ಓಕೆ, ಪರೇಶಾನ್. ಸೊ ಓಕೆ, ಅಲ್ಲ ರೀ, ನಾವ್ ಏನ್ ಹೇಳಿದ್ರಿ ಯಾಕೆ ಬಬ್ಬೆ ಹಾಕ್ತೀರಾ? ಅದು ಸ್ಟೈಲ್ ಅಲ್ವಾ ನಿಮ್ದು? ಓಕೆ ಓಕೆ ಓಕೆ, ಬಟ್ ನಿಮ್ಮ ಹಾವು ಯಾಕೆ ಇಷ್ಟೊಂದು ಸಪ್ಪಗಿದೆ? ಅದಕ್ಕೆ ಊಟ ಮಾಡಿಲ್ವಾ? ನಮ್ಮ ತರನೇ. ಓಕೆ, ದಿಸ್ ಇಸ್ ಓಕೆ. ಶಿವ ಅಂತೂ ಜಬರ್ದಸ್ತ್ ಆಗಿದ್ದೀರಾ ಬಿಡಿ. ಸೊ ಏನ್ ಕಾನ್ಸೆಪ್ಟ್ ಇದು ಓವರ್ ಆಲ್ ಆಗಿ? ಇದು ಗಣೇಶನ ಅಂದ್ರೆ ಶಿವ ಪಾರ್ವತಿಯ ಗಣೇಶನಿಗೆ ಹೇಗೆ ತಲೆ ಬಂತು ಆ ವಿಷಯದಲ್ಲಿ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿ. ಆ ವಿಷಯದಲ್ಲಿ ಸ್ವಲ್ಪ ಚರ್ಚೆ ಮಾಡ್ತೀರಾ ಅಲ್ಲಿ? ಹೌದು. ಓಕೆ, ಸೊ ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಲಾಸ್ಟ್ ಟೈಮ್ ಬಂದಿದ್ದೀರಾ, ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ನೀವು? ಫಸ್ಟ್ ಟೈಮ್ ಬರ್ತಾ ಇದ್ದೀರಾ. ಎಷ್ಟು ಎಕ್ಸೈಟ್ ಆಗಿದ್ದೀರಾ ಡ್ಯಾನ್ಸ್ ಟು ಡ್ಯಾನ್ಸ್ ಬಗ್ಗೆ? 100% ಎಕ್ಸೈಟ್ಮೆಂಟ್ ಉಂಟು ನನಗೆ. ಐ ಹೋಪ್ ನಾವು ಸೆಲೆಕ್ಟ್ ಆಗ್ತೀವಿ. ಓಕೆ, ನೀವು ಸೆಲೆಕ್ಟ್ ಆದ್ರೆ ಏನ್ ಮಾಡ್ತೀರಾ? ಅಂದ್ರೆ ಆ ಮೊಮೆಂಟ್ ಅಲ್ಲಿ ಸೆಲೆಕ್ಟ್ ಆಗದೆ ಇದ್ರೆ ಏನ್ ಮಾಡ್ತೀರಾ? ಆ ಮೂಮೆಂಟ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಖುಷಿ ಆಗುದಲ್ಲ, ಬಬ್ಬೆ ಹಾಕ್ತೀರಾ? ಬೊಬ್ಬೆ ಆಗ್ತೇವೆ. ಇದೆ ಯಾಕಂದ್ರೆ ನಾವು GDC ಇಂದ ಬಂದವರು, GDC ಅಷ್ಟು ಗ್ರೇಟ್. ನೆಕ್ಸ್ಟ್ DDT ಕೇಳಿದೀವಿ, ವಾಟ್ ಇಸ್ ದಿಸ್ GDC? ಗೋವಿಂದಾಸ್ ಕಾಲೇಜ್. ಓಕೆ, ನಮ್ಗೆ ಗೊತ್ತಿತ್ತು ಬಿಡಿ. ಅಂಡ್ ದಟ್ ಇಸ್ ದ ಪವರ್ ಆಫ್ GDC. ಓಕೆ ಓಕೆ, ನಿಮ್ಗೆ ಹೆಂಗಿತ್ತು ಸಪೋರ್ಟ್? ಹೆಂಗಿತ್ತು ಕಾಲೇಜಿಂದ? ಫುಲ್ ಸಪೋರ್ಟ್ ಇತ್ತು ಎಲ್ಲ ವಿಷಯದಲ್ಲೂ. ಪ್ರಾಕ್ಟೀಸ್ ಮಾಡಲಿಕ್ಕೆ ನಮಗೆ ಕ್ಲಾಸ್ ಅಟೆಂಡ್ ಆಗಲಿದ್ರು, ನಮಗೆ ಅಟೆಂಡೆನ್ಸ್ ಕೊಡ್ತಿದ್ರು. ಮತ್ತೆ ನಮಗೆ ಕಾಸ್ಟ್ಯೂಮ್ಗೆಲ್ಲ ಏನೆಲ್ಲ ಯೂಶುವಲಿ ಕಾಲೇಜ್ ಅವರು ಎಂತ ಕೊಡ್ತಾರೆ ಅದೆಲ್ಲ ಸಪೋರ್ಟ್ ನಮ್ಮ ಕಾಲೇಜ್ ಫುಲ್ ಕೊಟ್ಟು. ಊಟ ಎಲ್ಲ ಅದು ಕಾಮನ್ ಅಲ್ಲ, ಅದು ಮೇನ್ ಅಲ್ವಾ? ಕೊಟ್ಟಿದ್ದಾರೆ, ಪಕ್ಕ ಕೊಟ್ಟಿದ್ದಾರೆ. ಓಕೆ, ನಿಮ್ಮ ಇವತ್ತಿನ ಪರ್ಫಾರ್ಮೆನ್ಸ್ ಯಾರಿಗೋಸ್ಕರ ಮೀಸಲಾಗಿರ್ತೀರಾ? ಒಬ್ಬರಿಗೆ ಅಂದ್ರೆ ಯಾರಿಗೋಸ್ಕರ ಡೆಡಿಕೇಟ್ ಮಾಡ್ತೀರಾ ಇವತ್ತಿನ? ಕಾಲೇಜ್ಗೋಸ್ಕರ ಮೇನ್ ಅಲ್ಲಿ ನೋಡ್ರಿ, ನಮ್ಮ ಕಾಲೇಜ್, ನಮ್ಮ ಪ್ರಿನ್ಸಿಪಾಲ್ಗೋಸ್ಕರ. ಓಕೆ, ನಿಮ್ಮ ಕೆಲವು ಫ್ಯಾನ್ಸ್ ಎಲ್ಲ ಇರ್ತಾರಲ್ವಾ, ಸಪೋರ್ಟರ್ಸ್ ಎಲ್ಲ ಇರ್ತಾರೆ. ಗೋವಿಂದಾಸ್ ಕಾಲೇಜ್ ಅಂದ್ರೆ ಸುರತ್ಕಲ್ಲಿಂದ ಆಲ್ಮೋಸ್ಟ್ ಇರ್ತಾರೆ ಸಪೋರ್ಟರ್ಸ್. ಸೊ ಅವ್ರಿಗೆ ಏನ್ ಹೇಳ್ತೀರಾ? ಜಸ್ಟ್ ಟೈಮ್ ತಗೊಳ್ಳಿ. ಓಕೆ, ಬಂಗಾವ್. ನಿಮ್ಮ ನೃತ್ಯದ ಬಗ್ಗೆ ವೀಕ್ಷಕರಿಗೆ ಏನ್ ಹೇಳ್ತೀರಾ ಅಂತ ಕೇಳಿದ್ರೆ ಇವ್ರು ಆಡೋ ಆಟ ನೋಡಿ. ಎಸ್, ರೆಡಿ? ಓಕೆ, ಏನೋ ಹೇಳ್ಬೇಕಂತ ಯಾರೆಲ್ಲ ನಮ್ಮ ಗೋವಿಂದದಾಸ್ ಕಾಲೇಜ್ ನ ಫ್ಯಾನ್ಸ್ ಇದ್ದೀರಾ? ಸೊ ಲೆಟ್ಸ್ ಹಿಯರ್ ಇಟ್. ಓಕೆ, ಗೋ ಫಾರ್ ದಟ್. ದಿಸ್ ಡ್ಯಾನ್ಸ್ ಇಸ್ ಜಸ್ಟ್ ಫಾರ್ ಯು. ಓಕೆ, ಯಾರೆಲ್ಲ ಗೋವಿಂದದಾಸ್ ಕಾಲೇಜ್ ನ ಫ್ಯಾನ್ಸ್ ಇದ್ದಾರೆ, ಸೊ ಈ ಒಂದು ಪರ್ಫಾರ್ಮೆನ್ಸ್ ನಿಮಗೋಸ್ಕರ ಅಂತ ಹೇಳ್ತಾ ಇದ್ದಾರೆ. ಸೊ ಡ್ಯಾನ್ಸ್ ಟು ಡ್ಯಾನ್ಸ್ ಅಂಡ್ ಬಾಯ್ಸ್ ಓನ್ ಅಂಡ್ ಎಕ್ಸಲೆಂಟ್. ಸೊ ಇದೆಲ್ಲ ಬಗ್ಗೆ ಓವರ್ ಆಲ್ ಆಗಿ ಏನ್ ಹೇಳ್ತೀರಾ ತಾವು? ಒಂದು ಸೂಪರ್ ಟೀಮ್ ಅಂತ ಹೇಳ್ಬೋದು. 2 ಟೀಮ್, ಬಾಯ್ಸ್ ಓನ್ ಎಕ್ಸಲೆಂಟ್ ಡ್ಯಾನ್ಸ್ ಕಿಡ್ಸ್ ಸುರತ್ಕಲ್ಸ್. 2 ಟೀಮ್. ಅಯ್ಯೋ, ಏನಾಯ್ತು? ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. 2 ಟೀಮ್ ಆಗಿದೆ ಅಂಡ್ 2 ಟೀಮ್ ಆಗಿರ್ಲಿ. ಅಂಡ್ ನಾವು ಬೆಸ್ಟ್ ಕೊಡ್ಲಿಕ್ಕೆ ನೋಡ್ತೇವೆ ಸರ್, ನಮ್ ಬೆಸ್ಟ್ ಕೊಡ್ಲಿಕ್ಕೆ ನೋಡ್ತೇವೆ. ಮತ್ತೆ ಆ ಟೀಮ್ ಬಗ್ಗೆ ನಾವು ಏನ್ ಹೇಳಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಅದು ಟೀಮ್ ಒಂದು ದೊಡ್ಡ. ಬೇಡ ಬಿಡಿ, ಕಾಂಪ್ರಮೈಸ್ ಆಗೋಣ. ನೀವು ಎಲ್ಲಿಗೆ ಹೋಗ್ಬಿಟ್ರಿ?
ಸೊ ಆಲ್ ದ ಬೆಸ್ಟ್ ನಿಮ್ಗೆಲ್ರಿಗೂ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಿ ಅಂಡ್ ನಾನು ಇವಾಗ ಕಳಿಸ್ಕೊತೀನಿ ಬೊಬ್ಬೆ ಹಾಕಿ ಅವಾಗ. ಓಕೆ ಎವ್ರಿಬಾಡಿ, ವಿಶ್ ಯು ಆಲ್ ದ ಬೆಸ್ಟ್. ಅಂತೂ ಇಂತೂ ಫೈನಲ್ ಆಗಿ ಒಂದು ಡೈಲಾಗ್ ಬಂತು. ಆದ್ರೆ ಇಲ್ಲಿ ವೀಕ್ಷಕರ ಸ್ಥಾನದಲ್ಲಿ ಕೂತಿರೋದು ಜಡ್ಜಸ್ಗಳು. ಅವರಿಗೆ ಖುಷಿಯಾದ್ರೆ ವೀಕ್ಷಕರಿಗೆ ಖುಷಿಯಾದ ಹಾಗೆ. ಆ ಖುಷಿಯನ್ನ ನೀವು ಕೊಡ್ತೀರಾ ಅನ್ನೋ ನಂಬಿಕೆ ನಮ್ದು. ಸೊ ವೀಕ್ಷಕರೇ, ಇವಾಗ ಬಹುಶಃ ಎಸ್ ಓಕೆ ಓ ಮೈ ಗಾಡ್ ಈ ವಿದ್ಯಾರ್ಥಿಗಳು ಖಾಲಿ ಬೊಬ್ಬೆ ಹೊಡೆಯುವುದರಲ್ಲಿ ಮಾತ್ರ ಫಸ್ಟ್ ಅಂತ ಎಲ್ಲರೂ ತಿಳ್ಕೊಂಡಿದ್ರು. ಆದ್ರೆ ವೇದಿಕೆಯಲ್ಲಿ ಉತ್ತಮ ಪ್ರದರ್ಶನ ಕೊಡುವ ಮುಖಾಂತರ ಎಲ್ಲರಲ್ಲೂ ಭಯ ಹುಟ್ಟಿಸಿದ್ದು ಸುಳ್ಳಲ್ಲ. ಎಸ್, ಸೊ ಇದೆಲ್ಲ ಚೆನ್ನಾಗಿಲ್ಲ ಬಿಡಿ. ನಾನು ವಿಜಯ್ ಅಂಡ್ ವಿಜಯ್ ರೂಪೇಶ್ ಶೆಟ್ಟಿ ಅಂದ್ರೆ ನಾನೇ ಮರ್ಯಾದೆ ಎಲ್ಲ ಕೊಡ್ಬೇಕಾಗುತ್ತೆ ವಿನ್ ಆಗ್ಬೇಕು ಅಂತ ಇದ್ರೆ. ಇಲ್ಲಾಂದ್ರೆ ಜಡ್ಜಸ್ ಅಲ್ಲಿ ಹೋಗಿ ಹೇಳ್ತೀನಿ ನಾನು. ಓಕೆ, ಮರ್ಯಾದೆ ಕೊಡಿ ಅಣ್ಣ. ನಮಸ್ಕಾರ. ಹೇಳಿ. ನಮಸ್ಕಾರ ಅಣ್ಣ. ನಮಸ್ತೆ ತಂಗಿ. ಓಕೆ, ಅಂಡ್ ವಿ ಗಾಟ್ ನಮ್ಮ ಲಾಸ್ಟ್ ಟೈಮ್ ಇವರೊಂದು ಸ್ವರ್ಣಾಕ್ಷರಿ ಅಂತ ಹೇಳೋದಕ್ಕೆ ತುಂಬಾ ಕಷ್ಟಪಟ್ಟಿದ್ರು. ಸೊ ಈ ವರ್ಷನಾದ್ರೂ ತಿದ್ಕೊಂಡಿದಾರ ನೋಡ ಬನ್ನಿ. ಬಟ್ ಸ್ವರ್ಣಾಕ್ಷರಿಗೆ ಧರ್ಮಕ್ ಸ್ಪಾನ್ಸರ್ಶಿಪ್ ಸೊ ಲಾಸ್ಟ್ ಟೈಮ್ ನಮ್ಮ ಫ್ರೆಂಡ್ ಇದ್ದಾರೆ. ಸೊ ತುಂಬಾನೇ ಕಷ್ಟಪಟ್ಟಿದ್ರು ಸ್ವರ್ಣಾಕ್ಷರಿ ಅಂತ ಹೇಳೋದಕ್ಕೆ. ಸೊ ಸ್ವರ್ಣಾಕ್ಷರಿಗೆ ಫ್ರೀ ಆಗಿ ಆಡ್ ಹೋದ್ರು ಪರವಾಗಿಲ್ಲ. ನಮ್ಮ ಫ್ರೆಂಡ್ ಹೇಳ್ತಾ ಇಲ್ವಾ ಕೇಳ ಬನ್ನಿ. ಸೊ ಒಂದೇ ಟೇಕಲ್ಲಿ ಹೇಳಿ ಸ್ವರ್ಣಾಕ್ಷರಿ ಅಂತ. ಸ್ವರ್ಣಾಕ್ಷರಿ. ಓಕೆ, ಎಷ್ಟು ಸಲ ಪ್ರಾಕ್ಟೀಸ್ ಮಾಡಿದೀರಾ? ತುಂಬಾ ಸತಿ ಮಾಡಿದ್ದೇನೆ. ಡೇ ನೈಟ್ ಮಾಡ್ತಿದ್ದೆ, ಆಗ ಕಂಟಿನ್ಯೂಸ್ ಮಾಡಿ 1 ವರ್ಷದಿಂದ ಈಗ ಬಂತು. ಈಗ ರೂಪೇಶ್ ಟಿ ಶೆಟ್ಟಿ ಅಂತ ಹೇಳಿ ಒಂದ್ಸಲ. ರೂಪೇಶ್ ಟಿ ಶೆಟ್ಟಿ. ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಬಿಡಿ. ಸೊ ನಾವು ಕಾನ್ಸೆಪ್ಟಿಗೆ ಬರೋಣ. So how was the experience of dance to dance? Very good sir, it was awesome. So ಹೆಂಗಿತ್ತು ಜಡ್ಜ್ಮೆಂಟ್ ಎಲ್ಲ? ಏನು ಹೇಳಿದ್ರು ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ? ಸ್ವಲ್ಪ ಮಿಸ್ಟೇಕ್ಸ್ ಎಲ್ಲ ಹೇಳಿದ್ರು. ನೆಕ್ಸ್ಟ್ ಟೈಮ್ ಅದನ್ನ ಕ್ಲಿಯರ್ ಮಾಡ್ತೇವೆ. ಡೆಫಿನೆಟ್ ಆಗಿ ಸೆಲೆಕ್ಟ್ ಆಗ್ತೇವೆ ಅಂತ ಒಂದು ಹೋಪ್ ಉಂಟು, ನೋಡುವ. ಓಕೆ, ನಿಮ್ಮ ಪ್ರಕಾರ ನೀವು ಫೈನಲಿಗೆ ಬರ್ತೀರಾ ಹಂಗಾದ್ರೆ? ಎಸ್ ಸರ್. ಸೊ ಇಷ್ಟೊಂದು ಜನ ಇದ್ದೀರಾ, ಸೊ ಎಲ್ಲಿ ಮಿಸ್ಟೇಕ್ ಆಯ್ತು, ಯಾವ ರೀತಿ ರಾಂಗ್ ಆಯ್ತು? ಸ್ವಲ್ಪ ಫಾರ್ಮೇಶನ್ ಅಲ್ಲಿ ಮಿಸ್ ಆಯ್ತು. ಮತ್ತೆ ಅದು ಸ್ಕ್ರೀನ್ ಯೂಸ್ ಮಾಡಿದ್ವಿ, ಅದ್ರಲ್ಲಿ ಸ್ವಲ್ಪ ತಪ್ಪಾಯ್ತು. ಸ್ಕ್ರೀನ್ ಯೂಸ್ ಮಾಡಬಾರ್ದಿತ್ತು, ಯಾವ್ದಾದ್ರು ಬೇರೆ ಕರ್ಟನ್ ಯೂಸ್ ಮಾಡ್ತಿದ್ರೆ ಅಲ್ಲಿ ಕ್ಲಿಯರ್ ಆಗ್ತಿತ್ತು. ಏನೋ ಅದೊಂದೇ ಮಿಸ್ಟೇಕ್ ಆದ, ಬೇರೆ ಯಾವ್ದಾಗ್ಲಿಲ್ಲ. ಸೊ ಆ ಒಂದು ಸ್ಟೇಜ್ ಇತ್ತಲ್ವಾ, ಸ್ಟೇಜ್ ಅಲ್ಲಿ ಹೋಗಿ ನಿಂತ್ಕೊಂಡು ಪರ್ಫಾರ್ಮೆನ್ಸ್ ಮಾಡೋಂತ ಸಮಯದಲ್ಲಿ ಸೊ ನರ್ವಸ್ ಆದ್ರ? ಹೆಂಗಾಯ್ತು ಆ ಒಂದು ಡ್ಯಾನ್ಸ್ ಟು ಡ್ಯಾನ್ಸ್ ಪ್ಲಾಟ್ಫಾರ್ಮ್? ಹೆಂಗಿತ್ತು ನಿಮ್ಗೆ? ನರ್ವಸ್ನೆಸ್ ಅಂತೂ ಇಲ್ಲ, ಯಾಕಂದ್ರೆ ಸ್ವಲ್ಪ ಅಭ್ಯಾಸ ಇದೆ ಸ್ಟೇಜ್ ಅಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿ ಹಾಗೆ ಸ್ವಲ್ಪ ಕೂಲಲ್ಲಿ ಮಾಡಿದ್ವಿ. ನಮ್ಮ ಪರ್ಫಾರ್ಮೆನ್ಸ್ ನಾವು ಬೆಸ್ಟ್ ಕೊಡ್ಲಿಕ್ಕೆ ನೋಡಿದ್ವಿ, ಆದಷ್ಟು ಬೆಸ್ಟ್ ಕೊಟ್ಟಿದ್ದೇವೆ. ಇನ್ನು ನೆಕ್ಸ್ಟ್ ಟೈಮ್ ಇನ್ನೂ ಬೆಸ್ಟ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೇವೆ. ಓಕೆ, ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಫೈನಲ್ ಆಗಿರ್ಲಿ, ಬರೋ ವರ್ಷ ಆಗದೆ ಇರ್ಲಿ ಅಂತ ಹಾರೈಸ್ತೀನಿ. ಅಂಡ್ ನೀವು ಕೃಷ್ಣನ್ ವೇಷ ಹಾಕಿದ್ರೆ ಏನ್ ಹಾಕಿದ್ರಿ? ನಾನ್ ಗಣಪತಿ. ನೀವು ಗಣಪತಿ ಅಲ್ಲ, ಗಣಪತಿಗೆ ಸೊಂಡಿಲಲ್ವಾ ಬೇಡವಾ? ಅದು ಫಸ್ಟ್ ಇದು ಗಣಪತಿ, ಅಂದ್ರೆ ರುಂಡ ಕಡಿಯೋದಕ್ಕಿಂತ ಮುಂಚೆ ಹೆಂಗಿದ್ರು? ಮುಂಚೆ ಇಷ್ಟೊಂದು ಸ್ಮೈಲಿ ಆಗಿ ಇಷ್ಟೊಂದು ಹೇರೆಲ್ಲ ಬಿಟ್ಟು ಗಣಪತಿ ಇದ್ರು ಅಂತ ನೀವು ಹೇಳ್ತಾ ಇದ್ದೀರಾ. ಅಲ್ಲ, ನಾವು ನಂಬ್ತೀವಿ ಬಿಡಿ. ಸೊ ನಮ್ಮ ಈಶ್ವರ ಮುಂದೆ ಬನ್ನಿ. ನಮ್ಮ ಈಶ್ವರ ನೋಡಿದ್ರೆ ಬೇಸರ ಪಡ್ಕೋತಾರೆ. ಯಾಕಪ್ಪ ಅಂದ್ರೆ ಎಲ್ಲ ಸರಿಯಾಗಿದೆ, ನಮ್ಮ ಹಾವೊಂದು ಆಗಿ ಬರ್ತಾ ಇಲ್ಲ. ಈಗ ಇಲ್ಕೊಡಿ ಹಾವನ್ನ. ಎಸ್ ಓಕೆ, ನಿಮಗೂ ಹಾವು ಬಿಡಿ, ಸ್ವಲ್ಪ ಹೊತ್ತು ನಮ್ಮ ಕುತ್ತಿಗೆಯಲ್ಲಿ ಇರ್ಲಿ ಬಿಡಿ. ಸೊ ನಿಮಗೆ ಹೆಂಗಾಯ್ತು? ಎಸ್ ಮಲಗಲಿ. ಸೊ ಹೆಂಗಾಯ್ತು ಎಕ್ಸ್ಪೀರಿಯನ್ಸ್ ನಿಮ್ಗೆ? ಗುಡ್ ಸರ್, ಗುಡ್. ಮೀಸೆ ಎಲ್ಲ ಯಾರು ಒರೆಸಿದ್ರು? ಅದು ಡಾನ್ಸ್ ಮಾಡೋ ಸ್ಪಿರಿಟ್ ಅಲ್ಲಿ ಮೀಸೆ ಕೂಡ ಗೊತ್ತಾಗ್ಲಿಲ್ಲ. ಖಂಡಿತ 1-2 ಮಾರ್ಕ್ ಮೈನಸ್ ಆಗಿರುತ್ತೆ ಮೀಸೆ ಇಲ್ದಿರೋ ಅಂತ ಶಿವ. ಅದಕ್ಕಿಂತ ಮುಂಚೆ ಇತ್ತು, ಡಾನ್ಸ್ ಆದ ನಂತರ ಮೀಸೆ ಇಲ್ಲ. ಓಕೆ, ಇದು ಇವ್ರು ಹೋಗೋವಾಗ ಪರ್ಫೆಕ್ಟ್ ಆಗಿ ಶಿವನ್ಗೆ ಯಾವ ರೀತಿ ಮೀಸೆ ಬೇಕೋ ಹಂಗಿತ್ತು. ಬಟ್ ಇವಾಗ ಸ್ವಲ್ಪ ಕ್ಲೋಸ್ ಅಪ್ ಕೊಟ್ರೆ ತಮಿಳ್ ಕಾಮಿಡಿಯನ್ ಇದ್ದಾರೆ ವಡಿವೇಲು ಅಂತ, ಸೊ ಅವ್ರ ಮೀಸೆ ತರ ಕಾಣ್ತಾ ಇದೆ. ಸೊ ಎನಿವೇಸ್ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ ಅಂತ ನಾನು ಅನ್ಕೋತಾ ಇದ್ದೀನಿ. ಸೊ ನಮ್ಮ ಹುಡುಗರಿಗೆ ಹೆಂಗಾಯ್ತು? ಓಕೆ, ಎನಿವೇಸ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಎಂಡ್ ಅಲ್ಲಿ ಡ್ಯಾನ್ಸ್ ಟು ಡಾನ್ಸ್. ಸೊ ಏನ್ ಹೇಳ್ತೀರಾ? ಜಸ್ಟ್ ಆಸಮ್, ಬೇರೆ ವರ್ಡ್ಸ್ ಇಲ್ಲ, ಆಸಮ್. ಓಕೆ, ನಿಮ್ಗೆ ಮಾತಾಡೋದಕ್ಕೆ ಏನೂ ಸಿಗ್ತಾ ಇಲ್ಲ ಇವಾಗ.
ಕಮೆಂಟ್ ಸಿಗ್ತಿಲ್ಲ ಸರ್. ಜಸ್ಟ್ ಓಕೆ, ನೀವು ಟೆನ್ಷನ್ ಮಾಡ್ಕೋಬೇಡಿ, ನಿಮಗೆ ಮಾತಾಡ್ದಕ್ಕೆ ವರ್ಡ್ ಸಿಗೋ ಅಂತ ಇನ್ನೊಂದು ವರ್ಡ್ ಕೊಡ್ತೀನಿ. ಡ್ಯಾನ್ಸ್ ಟು ಡ್ಯಾನ್ಸ್ ಇಸ್ ಆಸಮ್, ಸೀರಿಯಸ್ ಆಗಿರೋದು, ಕಾಮಿಡಿ ಅಲ್ಲ. ಅಂಡ್ ವಿಜಯ್ ರೂಪೇಶ್ ಶೆಟ್ಟಿ, ಎಸ್ ಎಸ್ ಕಮ್ ಆನ್, ನಾಟ್ ಕಮ್ ಆನ್, ಈಸ್ ದ ಬೆಸ್ಟ್. ಎಸ್, ಅದು ಸರಿಯಾಗಿಲ್ಲ, ರೀಟೇಕ್ ಬೇಕು ಪ್ಲೀಸ್. ಎಸ್, ಈಸ್ ದ ಬೆಸ್ಟ್. ಎಸ್, ಯಾರು ಹೇಳಿದ್ದು? ಓಕೆ, ಎನಿವೇಸ್ ನಮ್ಮ ಗೋವಿಂದದಾಸ್ ಕಾಲೇಜ್ನ ಹುಡುಗರಂತೂ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ಫೈನಲ್ ಮತ್ತೆ ಮೀಟ್ ಆಗ್ಲಿ ಅಂತ ಆಶಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಲಾಟ್, ಆಲ್ ದ ಬೆಸ್ಟ್, ಲವ್ ಯು ಆಲ್. ಅದೇನೇ ಇರಲಿ, ಸದ್ಯಕ್ಕೆ ಎಲ್ಲ ತಂಡಗಳಲ್ಲಿ ಇರೋ ಪ್ರಶ್ನೆ ಒಂದೇ, ಯಾರಾಗ್ತಾರೆ ಡ್ಯಾನ್ಸ್ ಟು ಡ್ಯಾನ್ಸ್ನ ಚಾಂಪಿಯನ್? Dance to dance.